2018ರಲ್ಲಿ ಸಿದ್ದರಾಮಯ್ಯ ಅವರು 13ರಿಂದ 18ರ ಅವಧಿನಲ್ಲಿ ಕೆಲಸ ಮಾಡಿದ್ರು. ಆದ್ರೆ 18ರಲ್ಲಿ ಚುನಾವಣೆ ಸೋಲ್ತು. ಈಗಲೂ ನೀವು ಕೆಲಸ ಮಾಡಿದ್ರೆ ಐ ಫೀಲ್ ಭಾವನಾತ್ಮಕ ಸಂದರ್ಭ ಬಹಳ ಹೆಚ್ಚಾಯ್ತು ಅಂತ ಇವತ್ತು ಹೇಳಿ ಕೂಡ ನಂಗೆ ನೆನಪಿದೆ. ಕುಮಾರಸ್ವಾಮಿ ಅವ್ರಿಗೆ ನೀವು ಮತ್ತೆ ಮಂಜುನಾಥ್ ಗೌಡ್ರು ಎಡಬಲ ನಿಂತ್ಕೊಂಡಂಗೆ ಲೀಡ್ ಮಾಡಿದ್ರಿ ಚುನಾವಣೆ 2018 ಮಾಡಿದ್ವಿ. ದೊಡ್ಡ ಮಟ್ಟಕ್ಕೆ ಲೀಡ್ ಮಾಡಿ. ಅಲ್ಲ, ಒಂದ್ ನಿಮಿಷ. ನನಗೆ ಅವತ್ತು ನಾನು ಸೋತೆ, 5 ವರ್ಷ ಆದ್ಮೇಲೆ ನಾನು ಗೆದ್ದೆ. ಕೆಲವು ಮಾಧ್ಯಮದಲ್ಲಿ ಮಧುವರಿಗೆ ಚಾನ್ಸೇ ಇಲ್ಲ, ಅವರು ಗೆಲ್ಲದೇ ಇಲ್ಲ ಅಂತ ಹೇಳಿದರು. 44,500 ಚಿಲ್ಲರೆಯಲ್ಲಿ ಗೆಲ್ಸಿದ್ದಾರೆ ನನಗೆ. ಯಾಕೆ ಗೆಲ್ಸಿದ್ರು? ಯಾಕೆ ಈ ವಿಷಯ ಪ್ರಸ್ತಾಪ ಮಾಡಿದೆ ಅಂದ್ರೆ, ಕೆಲಸ ಮಾಡ್ತಾ ಇದ್ದೀರಿ, ಜನಗಳಿಗೆ ಭಾಗ್ಯಗಳನ್ನ ಕೊಡ್ತಿದ್ದೀರಿ, ಶಕ್ತಿ ತುಂಬ್ತಾ ಇದ್ದೀರಿ, ಎಲ್ಲವನ್ನೂ ಮಾಡ್ತಿದ್ದೀರಿ. ಜನ ಮತ್ತೆ ಗೆಲ್ಲಿಸ್ತಾರೆ ಅನ್ನೋ ಲೆಕ್ಕಾಚಾರಗಳ ಬಗ್ಗೆ ನೋಡಿದ. ಯಾಕಂದ್ರೆ ಮತ್ತೆ ಯಾವುದೋ ಸರ್ಕಾರ ಆಗ್ಲೇ ಹೇಳಿದೆ, ಬಿಜೆಪಿ ಅವ್ರು ಬಂದ್ರೆ ನಾವ್ ಇದನ್ನ ಚೇಂಜ್ ಮಾಡ್ತೀವಿ, ಮತ್ತೆ ನಾವು NEP ಹೋಗ್ತೀವಿ, ಈ ಹಾವಳಿನ ಶುರು ಮಾಡ್ತಾರೆ. ಈ ಹೇಳಿಕೆಗಳನ್ನ ಅವ್ರು ಹೇಳಿ 100% ಸೋಲಿಸ್ತಾರೆ ಜನರು ಅವ್ರನ್ನ. ಮತ್ತೆ 100% ಸೋಲಿಸ್ತಾರೆ. 2028 ಅವ್ರಿಗೆ ಧೈರ್ಯ ಇತ್ತು ಅಂದ್ರೆ ನಾವೆಲ್ಲ 2,000 ರೂಪಾಯಿ ತಗೊಳ್ಳಲ್ಲ ಅಂತಾನು ಅವ್ರ ಲೀಡರ್ಸ್ ಹೇಳ್ಬಿಡ್ಲಿ, ಆಮೇಲೆ ಬಸ್ ಹತ್ತಲ್ಲ ಅಂತಾನು ಹೇಳ್ಬಿಡ್ಲಿ, ಆಮೇಲೆ ಧೈರ್ಯವಾಗಿ ಹೇಳಿ ಇವೆಲ್ಲ ಕಾರ್ಯಕ್ರಮ ಕಾಂಗ್ರೆಸ್ ಅವ್ರು ಹೇಳಿರೋದು ಮೋಸ, ಸುಳ್ಳು, ಇದನ್ನೆಲ್ಲ ನಿಲ್ಲಿಸ್ತೀವಿ ಅಂತ ಹೇಳಿ, ನೋ ಪ್ರಾಬ್ಲಮ್. ಅವ್ರಿಗೆ ಧೈರ್ಯ ಇದೆಯಾ ಕೇಳಿ? ಧೈರ್ಯ ಇದೆಯಾ? ಪುಕ್ಷತೆ ಗ್ಯಾಸ್ ಸಿಲಿಂಡರ್ ಕೊಡ್ತೀನಿ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿ, ಊರಲ್ಲಿರೋ ಹೆಣ್ಣು ಮಕ್ಕಳು ಎಲ್ಲ ಅವ್ರ ಗಂಡಂದ್ರ ಹತ್ರ ಒಂದು ಗ್ಯಾಸ್ ಸ್ಟವ್ ಕೊಡಿಸ್ಬಿಟ್ರಿ ಅಂತ ಹೇಳಿ ಅನುಕೂಲ ಆಯ್ತು. ಕಣ್ಣೀರು ಒರೆಸಿದ್ರು 1 ವರ್ಷ 2 ವರ್ಷ. ಈಗ ದಿನ ಕಣ್ಣೀರಲ್ಲಿ ಒದ್ದಾಡ್ತಾ ಇದಾರಲ್ಲ, 1,300 ರೂಪಾಯಿ ಕೊಟ್ಟು ನ್ಯಾಯನ ಹೇಳಿ ನೋಡೋಣ. ಅವರು ಮತ್ತೆ ಕರ್ನಾಟಕ ಚುನಾವಣೆಯ ಹೊಡೆತ, ಕರ್ನಾಟಕ ಚುನಾವಣೆಯ ಸೋಲು ಇಡೀ ಭಾರತ ದೇಶದ ದಿಕ್ಕನ್ನ ಬದಲಾವಣೆ ಮಾಡಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಸಬ್ಸಿಡಿ ಸಿಲಿಂಡರ್ 600 ರೂಪಾಯಿ ಗಿಳಿಸಿದ್ದಾರೆ. ಉಜ್ವಲ ಸಿಲಿಂಡರ್ನ 600 ರೂಪಾಯಿ ಗಿಳಿಸೋ ಮಟ್ಟ ಮಾಡಿದ್ರಿ. ಅದು ನಾಟಕ ಮಾಡೋದು ರಾಜಕೀಯ ಉದ್ದೇಶದಿಂದ ಮಾಡಿದರೆ ಜನರಿಗೆ ಅದು ಅರ್ಥ ಆಗುತ್ತೆ ಅಂಥೇಳಿ ನಾನು ಭಾವಿಸ್ತೀನಿ. ಆದರೆ 2,000 ರೂಪಾಯಿ ಯಾಕೆ ಕೊಟ್ವಿ ಅಂದರೆ ಬರೀ ಗ್ಯಾಸ್ ಸಿಲಿಂಡ್ರಿಗಲ್ಲ, ಒಂದು ಮನೆಯಲ್ಲಿ ಎಷ್ಟೊಂದು ಸತಿ ನಾವು ಭಾಷಣ ಮಾಡಿ ಇದು ಓಟ ತೊಗೊಂಡಿರೋದು. 2,000 ರೂಪಾಯಿ ಅವ್ರ ಜೀವನಕ್ಕೆ ಉಪಯೋಗ ಆಗ್ತಾ ಇದೆ. ಇಲ್ಲ ಅಂತ ಹೇಳಿ 24,000 ರೂಪಾಯಿ ಒಂದು ವರ್ಷಕ್ಕೆ. ಅಕ್ಕಿ 10 kg. ಹೆಣ್ಣುಮಕ್ಕಳು ಹೊರಗಡೆ ಹೋಗೋದಕ್ಕೆ ಒಂದು ಕಡೆಗೆ ನಾಚಿಕೆ, ಒಂದು ಕಡೆಗಾದರೆ ಇನ್ನೊಂದು ಕಡೆಗೆ ಸ್ವಾಭಾವಿಕವಾಗಿ ಆರ್ಥಿಕದ ಸ್ಥಿತಿ ಮೇಲೆ ಅವ್ರು ಹೋಗ್ತಾ ಇರಲಿಲ್ಲ. ಈಗ ಹೋಗ್ತಾರೆ. ಎಷ್ಟು ಧೈರ್ಯದ ಸಬಲೀಕರಣ ಅಂತೇಳಿ ಭಾಷಣ ಮಾಡ್ತೀವಿ, ಸಬಲೀಕರಣ ಅನುಷ್ಠಾನ ಮಾಡಿದ್ದೀವಿ, ಅದನ್ನು ಉಪಯೋಗ ಮಾಡಿಕೊಡ್ತಾ ಇದ್ದಾರೆ. ನಮ್ಮನ್ನು ಹೆಂಗೆ ಕೈ ಬಿಡ್ತಾರೆ? ಬಿಡೋದಿಲ್ಲ ಜನರು. ಇನ್ನೂ ನೀವು ಜಾಸ್ತಿ ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ನಮ್ಮನ್ನು ಮತ್ತೆ ಇನ್ನೂ ಏರಿಸ್ತಾರೆ. ಮತದಲ್ಲಿ, ಗಾತ್ರದಲ್ಲಿ, ಶಕ್ತಿಯಲ್ಲಿ ನಮಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಸರ್ಕಾರ ಈ ಎಲ್ಲವನ್ನು ಕೂಡ ನುಡಿದಂತೆ ನಡೆದಿದೆ, ಇನ್ನೂ ನಡೆಯೋ ಅವಕಾಶಗಳಿದೆ. ಹಾಗೆ ನೋಡಿದ್ರೆ ನೀವಾಗಲೇ ಅಮೌಂಟ್ ಹಾಕಿದಿರಿ, ಅಕ್ಕಿ ಕೊಡ್ತಾ ಇದ್ದೀರಿ, ಶಕ್ತಿ ಯೋಜನೆ ಬಸ್ಗಳನ್ನ ಫ್ರೀ ಮಾಡಿದಿರಿ, ಯುವ ನಿಧಿ ಒಂದಷ್ಟು ಜಾರಿ ಆಗಬೇಕಾಗಿದೆ, ಅದು ಮಾಡ್ತೀವಿ, ಅದಾಗಬೇಕಾಗಿದೆ. ಇದೆಲ್ಲವನ್ನೂ ಕೂಡ ನೋಡಿದಾಗ ನಿಮಗೆ ಮುಂದಿನ ಲೋಕಸಭಾ ಚುನಾವಣೆ 2024ರ ಲೋಕಸಭಾ ಚುನಾವಣೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ 3 ಕೋಟಿಗೂ ಅಧಿಕ ಮಹಿಳೆಯರು ಇದನ್ನು ಬಳಸ್ಕೊತಾ ಇದ್ದಾರೆ ಶಕ್ತಿ ಯೋಜನೆಯನ್ನ. 1 ಕೋಟಿಗೂ ಅಧಿಕ ಮಹಿಳೆಯರ ಯಜಮಾನಿಯರ ಅಕೌಂಟ್ಗೆ ಹಣ ಹೋಗ್ತದೆ. ಉಚಿತ ವಿದ್ಯುತ್ ಆಗ್ಬೋದು, 200 ಯೂನಿಟ್ ವರ್ಗ ಏನು ಕೊಡ್ತಾ ಇವೆಲ್ಲ ನೋಡಿದ್ರೆ 28 ಕಾಂಗ್ರೆಸ್ ಗೆಲ್ಬೇಕಾಗಾದ್ರೆ ಓಕೆ. ಹಾಗಾದ್ರೆ ನಾನು ಗೆದ್ರೆ ಒಳ್ಳೇದು ಅಂತ ಹೇಳಿ ಭಾವಿಸ್ತೀನಿ ಒಂದು ಕಡೆಗೆ. ಇನ್ನೊಂದು ಕಡೆಗೆ ನಾನು ಇದೇ ಪ್ರಶ್ನೆನ ಮತದಾರರಿಗೆ ಹೇಳ್ತೀನಿ. ನಮ್ಮನ್ನ ನಂಬಿದ್ರಿ, ಮ್ಯಾನಿಫೆಸ್ಟೋನ ನಂಬಿಟ್ಟು ಮತ ಹಾಕ್ಬಿಟ್ರಿ. ಈಗ ನಾವು ಅದನ್ನು ಅನುಷ್ಠಾನ ಮಾಡಿದ್ಮೇಲೆ ಇನ್ನೇನು ಮಾಡ್ತೀರಿ? ನೀವು ಮತ ಹಾಕ್ತೀರ ಅಂತೇಳಿ ವಿಶ್ವಾಸ ಇದೆ. ಅದ್ರ ಮೇಲೆ ತಾನೇ ನಾವು ಮುಂದೆ ಹೆಜ್ಜೆ ಇಡೋದು. ಈಗ ನನಗೆ ಯಾಕೆ ಸೋತೆ ಅಂತ ನಂಗೆ ಕಾರಣನೇ ಗೊತ್ತಿರಲಿಲ್ಲ. ಹೋದ್ಸತಿ 2018ರಲ್ಲಿ ನಾನು ಹುಡ್ಕೊಂಡು ಕೂತ್ಕೊಳ್ಳಿಲ್ಲ, ನನ್ನ ಕರ್ತವ್ಯ ಮಾಡಿದೆ. ನನ್ನ ಸೋಲ್ ಇಂಪಾರ್ಟೆಂಟ್ ಅಲ್ಲ. ಆದರೆ ಈ ರಾಜ್ಯದ ಜನರು ಬಂಗಾರಪ್ಪಾಜಿಯವ್ರ ಹೃದಯದಲ್ಲಿ ಬಂಗಾರಪ್ಪವ್ರನ್ನ ಆ ಸ್ಥಾನದಲ್ಲಿ ಕೂರಿಸಿದಾರಲ್ಲ, ಅದ್ರ ಮುಂದೆ ನನ್ನ ಸೋಲು ಏನು ಲೆಕ್ಕಕ್ಕೆ ಇಲ್ಲ. ಅದಕ್ಕೆ ಮತ್ತೆ ನಾನು ಮುಂದೆ ಹೆಜ್ಜೆ ಇಡೋದು. ಇಲ್ಲಾಂದರೆ ಸೋತು ಯಾರು ನಂದು ಟೋಟಲ್ ಗೀತಕ್ಕವ್ರದ್ದು ಒಂದು MP ಚುನಾವಣೆದೆಲ್ಲ ಲೆಕ್ಕ ತಗೊಂಡ್ರೆ 8ರಲ್ಲಿ 6 ಸತಿ ಸೋತಿರೋದು, 2 ಸತಿ ಗೆದ್ದಿರೋದು. 2 ಸತಿ. ನೀವು ಹೆಂಗೆ ಸೋಲ್ಬಾರ್ದು ಅಂತ ಹೇಳಿ ನೀವು ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗ್ಬೋದು ನೋಡಿ. ಹೆಂಗೆ ಸೋಲ್ಬಾರ್ದು ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತಿದೆ. ಇನ್ಮೇಲೆ ರಾಜಕೀಯ ಇತಿಹಾಸವನ್ನು ಗಮನಿಸ್ತಾ ಬಂದಾಗ ಅದರಲ್ಲಿ ನಿಮ್ಮನ್ನು ನಾವು ಚುನಾವಣಾ ರಾಜಕಾರಣ ಗಮನಿಸಿದಾಗ ಮಧು ಬಂಗಾರಪ್ಪ ಅವರು ಎಲ್ಲವನ್ನೂ ಮುನ್ನಡೆಸುವಂಥ ಛಾತಿ ಇದೆ, ಕೆಪಾಸಿಟಿ ಇದೆ, ಆ ಚಾರ್ಮ್ ಇದೆ. ನಾನು ಆಗ್ಲೇ ಹೇಳಿದೆ 18ರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಎಡಬಲ ಆಗಿ ಚುನಾವಣೆ ಮಾಡಿದಂಥವ್ರು ಮಧು ಬಂಗಾರಪ್ಪ. ಅದನ್ನ ನೋಡ್ಕೊಂಡೆ DK ಶಿವಕುಮಾರ್ ಸಿದ್ದರಾಮಯ್ಯನವರು ಮತ್ತೆ ಅವಕಾಶ ಕೊಟ್ಟು ದೊಡ್ಡ ಮಟ್ಟದ ಲೆಕ್ಕಾಚಾರ ಇಟ್ಕೊಂಡು ಹೋಗ್ತಿದ್ದಾರೆ. ವಾಟ್ ನೆಕ್ಸ್ಟ್? ಮಧು ಬಂಗಾರಪ್ಪ ಅವರನ್ನು ನಾವೆಲ್ಲಿ ನೋಡ್ಬೋದು ಮತ್ತೆ? ಇಲ್ಲ, ಏನಿಲ್ಲ, ಹಿಂಗೆ ಮುಂದೆ ಹೋಗ್ತಾ ಇರೋದು ಅಷ್ಟೇ, ಅದೇನಿಲ್ಲ. ದೇರ್ ಇಸ್ ನೋ ಏನು ಮಹತ್ವಾಕಾಂಕ್ಷಿ ಆಗಿರ್ತಾರೆ ಕೆಲವರು, ಸುಮ್ಮನೆ ಬರೀ ಸಣ್ಣ ಆಸೆ ಅಲ್ಲ, ದೊಡ್ಡದ ಆಸೆ. ಈಗ ತುಂಬ ಮಹತ್ವಾಕಾಂಕ್ಷಿ ಇದೆ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕಂತ.
ಅದು ಮುಗಿಸ್ಕೊಳ್ಳೋಣ, ದಡ ದಾಟಬೇಕು. ಈಗ ಕೆಲಸ ಕೊಟ್ಟಿದ್ದಾರೆ, ದೋಣಿ ಬಿಟ್ಟಿದ್ದಾರೆ, ನೀರಲ್ಲಿ ಬಿಟ್ಟಿದ್ದಾರೆ ನಾನು ಹೋಗ್ತಾ ಇದ್ದೀನಿ. ನಾನು ಈಜೋದೇನು ಬೇಡ, ದೋಣಿಯಲ್ಲಿ ತಗೊಂಡು ಹೋಗ್ತೀನಿ ನಾನು ಇಲಾಖೆನ. ಪತ್ರಕರ್ತ ಆದ ತಕ್ಷಣ ಬಾಯಿ ಬಂದಂಗೆ ಪ್ರಶ್ನೆ ಕೇಳುವಂಥ ಅವಶ್ಯಕತೆ ಇಲ್ಲ. ಯಾವ ವ್ಯಕ್ತಿ ಮುಂದಿದ್ದಾರೆ ಏನು ಕೇಳಬೇಕು ಅನ್ನೋ ಲೆಕ್ಕಾಚಾರ ನಾವು ಕೂಡ ಕೇಳಬೇಕಾಗತ್ತೆ. ಈ ಪ್ರಶ್ನೆ ಕೇಳಬೇಕು ಕೇಳಬಾರ್ದು, ಐ ಡೋಂಟ್ ನೋ. ರಾಜಕಾರಣ, ಇತ್ತೀಚಿನ ರಾಜಕಾರಣ ಹೇಗಾಗಿದೆ ಅಂತಂದ್ರೆ, ಸೇವೆ ಅನ್ನೋದಕ್ಕಿಂತ ನನ್ನ ಆಸ್ತಿ ಅಂತಸ್ತು ಹಣ ದೊಡ್ಡ ಸೇವೆ ಮುಂದೆ ಇಡ್ತೀನಿ ಅಂತ ಹೋಗ್ತಿರ್ತಾರೆ. ಈ ಖಾತೆ ನನ್ಗೆ ಹಣ ಸಿಗುತ್ತಾ, ಈ ಖಾತೆಲಿ ಏನಾರು ಮಾಡ್ಬೋದು ಅನ್ನೋ ಸಂಖ್ಯೆ ಜಾಸ್ತಿ ನಡುವೆ ನೀವು ಸರ್ವಿಸ್ಗೆ ಹೋಗಿದ್ ಕಾರಣ ಏನು? ನನ್ನ ಸೇವೆನ ನಾನು ಮುಂದಿಟ್ಕೊಂಡು ಹೋಗೋನು. ನಾನು ಬದಲಾದ ರಾಜಕೀಯ ಕಾಲಘಟ್ಟದಲ್ಲಿ ಸೇವೆ ಕೈ ಹಿಡಿಯುತ್ತೆ. ಬದಲಾದ್ರೆ ನಾನು ಬದಲಾಗಬೇಕಂತ ಏನೋ ರೂಲ್ಸ್ ಇದೆಯಾ? ಏನ್ ಅನ್ಸುತ್ತೆ ಈ ತರ ಈ ಹಣನೇ ಮುಖ್ಯ ಅಂತ ಅನ್ಕೊಳ್ಳೋ ರಾಜಕಾರಣದ? ನಾನು ಯೋಚನೆ ಮಾಡಕ್ ಹೋಗೋದಿಲ್ಲ. ನನಗೆ ಇದು ಕೆಲಸ ಕೊಟ್ಟಿರೋದ್ರ ಬಗ್ಗೆ ಯೋಚನೆ ಮಾಡೋದು ಆಸಕ್ತಿ ಜಾಸ್ತಿ ಇದೆ. ಸಮಯನೂ ತೃಪ್ತಿಯಾಗಿದೆ, ನೋ ಪ್ರಾಬ್ಲಮ್, ಇದನ್ನ ಮಾಡ್ತೀನಿ ನಾನು. ಅದ್ರ ಬಗ್ಗೆ ನನ್ನ ಕಣ್ಮುಂದೆ ಅದನ್ನೆಲ್ಲ ನೋಡಕ್ ಹೋಗೋದಿಲ್ಲ, ಪ್ರಯತ್ನನೂ ಪಡಕ್ ಹೋಗೋದಿಲ್ಲ. ಸಮ್ಟೈಮ್ ಇವಾಗಲೇ ಹೇಳಿದ್ರಿ, ಜನ ನನ್ನ 18 ಯಾಕೆ ಸೋಲ್ಸಿದ್ರು ಅಂತ ನನಗೆ ಇನ್ನೂ ಇವಾಗಲೂ ಕಾಡೋ ಪ್ರಶ್ನೆ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ, ನೋ ಪ್ರಾಬ್ಲಮ್. ಆಯ್ತಲ್ಲ, ಈಗ ಅದು ಅರಿವಾಗಿರ್ಬೇಕೇನೋ ಅವರಿಗೆ ಅಂತ ಹೇಳಿ ಅದ್ರ ಮೇಲೇನೆ ನನ್ನ ಮೇಲೆ ಮತ್ತೆ ವಿಶ್ವಾಸ ಇಟ್ಟಿದ್ದಾರೆ. ನಾನು ಅದನ್ನ ಯಾಕೆ ಇಟ್ರಿ ಅಂತ ಹೇಳಿ ವಿಶ್ವಾಸ ಪ್ರಶ್ನೆ ಇಟ್ರೆ ಮತ್ತೆ ನನಗೆ ಡುಮ್ಕಿ ಓಡಿಸ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಆ ಪ್ರಶ್ನೆ ಅವ್ರಿಗೆ ಹೇಳಕ್ಕೆ ಹೋಗಲ್ಲ. ಮತದಾರರು ಏನ್ ತೀರ್ಮಾನ ತಗೊಳ್ತಾರೆ ತಲೆ ಬಾಗಿಸ್ಬೇಕು. ಅವ್ರು ಏನ್ ತೀರ್ಮಾನ ಕೊಡ್ತಾರೆ, ನಾನು ಏನು ಮಾಡಕ್ಕಲ್ಲ. ಐ ಡೋಂಟ್ ಹ್ಯಾವ್. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಬಹುಮತ ಕೊಟ್ಟು ರಾಜ್ಯದ ಜನ ಗೆಲ್ಸಿದ್ದಾರೆ. ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು, ಅದನ್ನ ಪರಿಪೂರ್ಣ ಮಾಡ್ತಾ ಇದ್ದೀರಿ, ಕಂಪ್ಲೀಟ್ ಮಾಡ್ತಾ ಇದ್ದೀರಿ. 2018 JDS ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ 25 ಸ್ಥಾನಗಳನ್ನ ಬಿಜೆಪಿ ಅವರು ಗೆದ್ರು. 25 ಗೆದ್ರು. ಕಾಂಗ್ರೆಸ್ ಸರ್ಕಾರನಾಗಲಿ ದೊಡ್ಡ ಮಟ್ಟದ ಬಹುಮತ ಪಡ್ಕೊಂಡು ನೀವು ಆಡಳಿತ ಮಾಡ್ತಾ ಇದ್ದೀರಿ. ಸೊ ಈಗ ನಾನು ಅಲ್ಲಿಗೆ ಲೋಕಸಭೆಗೆ ಬರ್ತೀನಿ. ವಾಟೆಕ್ ಶಿವಮೊಗ್ಗದಲ್ಲಿ ಈ ಸಾರಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ನಾನೇನೋ ನೀವು ಬೇರೆ ತರ ಕೇಳ್ತಾ ಇದ್ದೀರಾ ಅನ್ಕೊಂಡಿದ್ದೆ ಪ್ರಶ್ನೆ. ಅವ್ರು ಅವಾಗ್ಲೇನೆ ನಿಮ್ಮಿಬ್ರದ್ದು ಸಮ್ಮಿಶ್ರ ಇಟ್ಕೊಂಡೇ ಅವ್ರು 25 ಗೆದ್ದಿದ್ದಾರೆ. ಇನ್ನು ಹೆಂಗೆ ನೀವು ಜಾಸ್ತಿ ಕಾಂಗ್ರೆಸ್ ಯಾರು ಸಹವಾಸ ಮಾಡಿದ್ರು ಈಗ ಬಿಜೆಪಿ ಅವ್ರು ಸಹವಾಸ ಮಾಡ್ತಾರೆ ನಾನು ಹೇಳ್ಬೇಕಾಗತ್ತೆ. ಆನ್ ಅ ಲೈಟರ್ ನೋಟ್, ಅದನ್ನ ಸೀರಿಯಸ್ ಬೇಡ. ಶಿವಮೊಗ್ಗ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಬದಲಾವಣೆ ಅಂತೂ ಅಲೆ ಆಗಲೇ ಈಗ ಬಂದು ಹೋಗಿದೆ. ಅದಕ್ಕೆ ಸ್ಪಂದನೆಯನ್ನು ಸರ್ಕಾರ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದೆ. ಟೀಕಾ ಟಿಪ್ಪಣಿಗಳು ತುಂಬ ನಡೀತಾ ಇದೆ. ಬಿಜೆಪಿ ಕೆಟ್ಟ ಬುದ್ಧಿ ಇನ್ನೂ ಬಿಟ್ಟಿಲ್ಲ. ಶಿವಮೊಗ್ಗದಲ್ಲಿ ಆಗಿರ್ತಕ್ಕಂಥ ಒಂದು ಚಿಕ್ಕ ಘಟನೆ ಭಾಳ ದುರದೃಷ್ಟಕರ, ಅದು ಆಗಬಾರ್ದು. ಅದೇನು ಭಾಳ ಇದಂತ ಹೇಳಲ್ಲ, ಅದನ್ನು ಪರ್ಪಸ್ ಆಗಿ ಯಾರೋ ಮಾಡಿರೋದು ಕಿಡಿಗೇಡಿಗಳು ಅಂತ ಹೇಳಿ ಹೇಳ್ತೀನಿ. ನಮ್ಮ ಪಕ್ಷದ ಮೇಲೆ ಹಾಕೋದು ಒಂದು ವಿಷಯ. ಅದನ್ನು ಅವ್ರಿಗೇನು ಕೆಲಸ ಇಲ್ಲದೆ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾನು ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ಶಿವಮೊಗ್ಗಕ್ಕೆ ನಿನ್ನೆ ಬಂದಿದ್ದರು. ಈ ರಾಜ್ಯದ BJP ಅಧ್ಯಕ್ಷರು, ಈ ರಾಜ್ಯವನ್ನು ಆಳಿರ್ತಕ್ಕಂಥ ಅವ್ರ ಸ್ವಂತ ಶಕ್ತಿ ಮೇಲೆ ಬರದೆ ವ್ಯಾವಹಾರಿಕವಾಗಿ ಆಳಿರ್ತಕ್ಕಂಥ ಪಕ್ಷದ ಒಬ್ಬ ಅಧ್ಯಕ್ಷ ಹಾಗೂ ಸಂಸದ, ಓಕೆನಾ, ಶಿವಮೊಗ್ಗಕ್ಕೆ ಬಂದು ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇಲ್ಲ ಅನ್ಸುತ್ತೆ, ಮನುಷ್ಯತ್ವನೂ ಇಲ್ಲ ಅನ್ಸುತ್ತೆ. ಅದಕ್ಕೆ ಅವ್ರನ್ನ ಧಿಕ್ಕರಿಸ್ತೀನಿ ನಾನು. ಮಣಿಪಾಲಲ್ಲಿ ನಮ್ಮ ಅಕ್ಕ ತಂಗಿಯವ್ರನ್ನ, ನಮ್ಮ ದೇಶದ ಪ್ರಜೆಗಳನ್ನು, ಹೆಣ್ಣು ಮಕ್ಕಳನ್ನು ದುಂಡಕ್ಕೆ ಓಡಾಡಿಸ್ತಾ ಇದ್ರಲ್ಲ, ಬೀದಿಯಲ್ಲಿ ಮರ್ಡರ್ ಮಾಡಿಸಿದ್ರಲ್ಲ, ಇವರಿಗೆಲ್ಲ ಏನು ರೋಗ ಆಗಿತ್ತು? ಬಾಯಿ ಬಿಟ್ಟು ಮಾತಾಡಬೇಕಾಗಿತ್ತು. ಮನುಷ್ಯತ್ವ ಬಿಟ್ಟು ಹೋಗಿತ್ತಾ? ಮಣಿಪುರದ ಬಗ್ಗೆ ಮೌನ, ಶಿವಮೊಗ್ಗದ ಬಗ್ಗೆ ಯಾಕೆ ಹಿಂಗೆ ಅಂತ? ಶಿವಮೊಗ್ಗನೂ ಅವ್ರು ಬಂದಿರೋದೇ ಅಲ್ಲಿ ಪರಂಪರೆ ನೀವು ತಗೊಂಡ್ರೆ ಗೊತ್ತಾಗುತ್ತೆ. ಸೆಕ್ಷನ್ 144 ಅಲ್ಲಿ ಹೋಗ್ತಾರೆ, ಹೊರಗೆ ಬಂದು ಮಾತಾಡ್ತಾರೆ. ದಯವಿಟ್ಟು ಯಾರು ಕಿಡಿಗೇಳುಗಳು ಅಂತೇಳಿ ಸ್ವಲ್ಪ ಅಡ್ರೆಸ್ ತಗೊಳ್ಳಿ, ಅವ್ರಿಗೆ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ ಏನು ಅಂತ. ಆದರೆ ಒಂದು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕಾನೂನೇ ರೂಲ್ ಮಾಡೋದು ಈ ರಾಜ್ಯನ. ಕಾನೂನಿಗೆ ನೀವು ತಲೆ ಬಾಗಬೇಕಾಗತ್ತೆ. ಇವತ್ತು ಕೂಡ ಒಬ್ಬ ವ್ಯಕ್ತಿ, ಮಂಗಳೂರು ಭಾಗದ ಒಂದು ಪಕ್ಷದ ವ್ಯಕ್ತಿ ಇವತ್ತು ಹೋಗಿದ್ದರು. ಎಲ್ಲರೂ ಪೆನ್ನನ್ನು ತೆಗೆದು ಸ್ಕ್ರೂ ಡ್ರೈವರ್ ಬಿಟ್ಟು ಇನ್ಮೇಲೆ ಕತ್ತಿ ತಗೊಳ್ಳಿ ಇನ್ಮೇಲೆ ನಿಮ್ಮ ಕೈಗೆ ಅಂಥೇಳಿ. ಕಾನೂನು ಅವರಿಗೂ ಕೂಡ ಏನು ತೀರ್ಮಾನ ತಗೊಳ್ಬೇಕೋ ಸುಮೋಟ ಮೇಲೆ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀನಿ. ಇನ್ಮೇಲೆ ಈ ಕೆಟ್ಟ ಬುದ್ಧಿನ ಇಟ್ಕೊಳಕ್ಕೆ ಹೋಗಬೇಡಿ. ನಿಮ್ಮನ್ನು ಈ ರಾಜ್ಯದ ಜನರು ಸೋಲ್ಸಿರೋದೆ ನೀವು ಭಾವನಾತ್ಮಕದ ಮೇಲೆ ಹೊಟ್ಟೆ ಹಸಿವಿಗೆ ಹೊಡೆಯಕ್ಕೆ ಹೋದ್ರಿ. ಹೊಟ್ಟೆ ಹಸುವನ್ನು ನೀಗಿಸ್ತಕ್ಕಂಥ ವ್ಯವಸ್ಥೆ ಭಾವನಾತ್ಮಕನ ಸೋಲಿಸಿದೆ, ನಿಮ್ಮನ್ನು ಧಿಕ್ಕರಿಸಿದೆ. ಇನ್ನಾದರೂ ಬುದ್ಧಿ ಕಲೀರಿ. ನಿಮಗೆ ಬುದ್ಧಿ ಬರಲಿಲ್ಲ ಅಂದರೆ ದೇವರು ನಿಮ್ಮನ್ನು ಕಾಪಾಡೋದಿಲ್ಲ.